ವಿದ್ಯಾರ್ಥಿಗಳಿಗೆ ಇಲ್ಲೆಲ್ಲ ವಿಚಾರ ಮಾಡತಕ್ಕಂಥ ಲೆಕ್ಕಗಳು, ಅದನ್ನು ಸರಿಯಾಗಿ ತಿಳ್ಕೋಬೇಕು ನೀವು. ಎರಡು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ 30ಕ್ಕಿಂತ ಹೆಚ್ಚಾದ, ಅರ್ಥ ಮಾಡ್ಕೋಬೇಕು. ಎರಡು ಅವಿಭಾಜ್ಯ ಸಂಖ್ಯೆಗಳು ಅವು ಭಾಜ್ಯ. ಯಾವುದೇ ಒಂದು ಎರಡು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವು ಅದು ಮೂರನೇ ಸಲ ಭಾಗ ಹೋಗ್ತದೆ. ಅದರ ಗುಣಲಬ್ಧ ಮೂರನೇ ಸಲ ಭಾಗ ಹೋಗ್ತದೆ. ಅದು ನೆನಪಿರಲಿ. ಅದಕ್ಕೇನಂತಾರೆ? ವಿಭಾಜ್ಯ ಸಂಖ್ಯೆ ಅಂತಾರೆ. ವಿಭಾಜ್ಯ ಸಂಖ್ಯೆ ಅಂದ್ರೆ ಏನು ಅನ್ನೋದು ಮೊದಲು ತಿಳ್ಕೋಬೇಕು. ಅದು ಅವಿಭಾಜ್ಯ ಸಂಖ್ಯೆ ಬರುವುದೇ ಇಲ್ಲ. ಎರಡು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವು ವಿಭಾಜ್ಯ ಸಂಖ್ಯೆ ಆಗಿರುತ್ತದೆ ಅಂದರೆ ಅದು ಮೂರನೇ ಸಲ, ನಾಲ್ಕನೇ ಸಲ, ಮೂರಕ್ಕಿಂತಲೂ ಎರಡಕ್ಕಿಂತಲೂ ಹೆಚ್ಚು ಭಾಗ ಹೋಗುವಂಥ ಸಂಖ್ಯೆಗಳಿಗೆ ಏನಂತಾರೆ? ವಿಭಾಜ್ಯ ಸಂಖ್ಯೆಗಳು ಅಂತಾರೆ. ಮಲ್ಲಿ ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥವನ್ನು ಸರಿಯಾಗಿ ವಾಕ್ಯಗಳನ್ನು ಅರ್ಥ ಮಾಡ್ಕೋಬೇಕು ನೀವು ಗಣಿತ ಮಾಡುವಾಗ. ಆಮೇಲೆ ನಿಮಗೆ ಅಂದಾಜ ಮೇಲೆ ಗಣಿತಗಳನ್ನು ಮಾಡಬಹುದು. ಈಗ ನೋಡ್ರಿ, ಇವೆಲ್ಲ ನೋಡ್ರಿ, 5ರಲ್ಲೇ ಹೋಗ್ತದ, 2ರಲ್ಲೇ ಹೋಗ್ತದ, ಇದು 3ರಲ್ಲೇ ಹೋಗ್ತದ, ಇದು 2ರಲ್ಲೇ ಹೋಗ್ತದ. ಆದರೆ ಈ 4 ಅಂಕೆಗಳು ಚಿಕ್ಕ ಎರಡು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧಗಳಾಗಿರುತ್ತವೆ. ಈಗ ನೋಡ್ರಿ, ಇದು ಯಾವುದೇ ಮಾಡ್ರಿ, ಇದನ್ನು 2ರಲ್ಲೇ ಭಾಗಿಸ್ರಿ, ಇದು 2ರಲ್ಲೇ ಭಾಗಿಸ್ರಿ. ಮತ್ತೆ ಯಾವುದೇ ಒಂದು ಅವಿಭಾಜ್ಯ ಸಂಖ್ಯೆಯಿಂದ ಇದು ಭಾಗ ಹೋಗುವುದೇ ಇಲ್ಲ, ಇದು ಉತ್ತರ ಆಗೋದೇ ಇಲ್ಲ. 32ಕ್ಕೆ ನೀವು ಯಾವ ಬೇಕಾದ ಒಂದು ಅವಿಭಾಜ್ಯ ಸಂಖ್ಯೆಯನ್ನು ಭಾಗಿಸ್ರಿ. ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು? 2ರಲ್ಲೇ ಭಾಗ ಹೋಗ್ತದ. 2ರಲ್ಲೇ ಭಾಗಿಸಿದಾಗ ಏನು ಬರ್ತದ ನೋಡ್ರಿ? 16 ಬರ್ತದ. ಇದು ನೋಡ್ರಿ, ಇದು 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 ಭಾಜ್ಯ ಸಂಖ್ಯೆ ಆಯ್ತು, ಇದು ಉತ್ತರ ಆಗೋದಿಲ್ಲ. ಆಮೇಲೆ ಮತ್ತೆ ಎಷ್ಟರಲ್ಲೇ ಹೋಗ್ತದೆ? ಇದು 2 ಆದಿಂದ 3, 4ರಲ್ಲೇ ಹೋಗ್ತದ. ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಇದು 8 ಬರ್ತದ. 4 ಆದಿಂದ 5, 6, 7, 8 ನೋಡು. ಅಂದರೆ ಇದರಿಂದ ಭಾಗಿಸಲ್ಪಡುವ ಸಂಖ್ಯೆಗಳು ಯಾವ ಅವಿಭಾಜ್ಯ ಸಂಖ್ಯೆಗಳು ಅಲ್ಲ. ನೋಡಿ, 32ರ ಅಪವರ್ತನಗಳು ಅವಿಭಾಜ್ಯ ಸಂಖ್ಯೆಗಳು ಅಲ್ಲ. ಇನ್ನು 33 ತಗೊಳ್ರಿ. 33 ನೋಡ್ರಿ, 2ರಲ್ಲೇ ಭಾಗ ಹೋಗಂಗಿಲ್ಲ. ಆಮೇಲೆ 3ರಲ್ಲೇ ಹೋಗ್ತದ ನೋಡ್ರಿ. 3 ಗುಂಡ್ಲೆ 11 ಕರೆಕ್ಟ್ ಆಯ್ತು. 3 ಗುಂಡ್ಲೆ 11 ಆಯ್ತು. ಈಗ ಇದು ಇರ್ಲಿ ಅಂಕತ, ಯಾಕಂದ್ರೆ ಎರಡು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ 33 ಆಯ್ತು. 30ಕ್ಕಿಂತ ಹೆಚ್ಚಾಗೇನೂ ಆಗ್ಯದ. 34 ಹಚ್ಕೋತೀರ, ಅದು 30ಕ್ಕಿಂತಲೂ ಇದಕ್ಕಿಂತಲೂ ದೊಡ್ಡದಾತು. 34 ನೋಡ್ರಿ, ಬರೋಬ್ಬರಿ 2 ಗುಂಡ್ಲೆ 17 ಎರಡು ಅವಿಭಾಜ್ಯ ಸಂಖ್ಯೆಗಳು ಹೌದು. ಇನ್ನು 35 ತಗೋರಿ, ನೋಡ್ರಿ, 5ನೂ ಹೌದು, ಅದು 7ನೂ ಹೌದು. ಇವು 3 ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ 30ಕ್ಕಿಂತ ಹೆಚ್ಚಾದ ಅತಿ ಚಿಕ್ಕ ವಿಭಾಜ್ಯ ಸಂಖ್ಯೆ. ಇದು ವಿಭಾಜ್ಯ ಸಂಖ್ಯೆ ಅಂದ್ರೆ ಇದು 3ರಲ್ಲೇ ಹೋಗ್ತದ, 11ರಲ್ಲೇ ಹೋಗ್ತದ, ತಿಳಿತಲ್ಲ? ಅದಕ್ಕೆ 33 ಏನಾಗ್ತದ? ಚಿಕ್ಕ ಅತಿ ಚಿಕ್ಕ ವಿಭಾಜ್ಯ ಸಂಖ್ಯೆ 33. ಉತ್ತರ ಸಂಖ್ಯೆ ಯಾವ್ದು ಹಾಕ್ತೀರಿ? ಬಿ ಹಾಕಿಬಿಡ್ರಿ. ಉತ್ತರ ಬಿ, 11 ಗುಂಡ್ಲೆ 3 ಇದೇ ಉತ್ತರ. ಇದು ಸರಿಯಾಗಿ ತಿಳ್ಕೋಬೇಕು ಗಣಿತಗಳನ್ನು. ಇದೇ ಯೋಗ್ಯವಾದದ್ದು. 34 ಹೌದು, ಇದು ವಿಭಾಜ್ಯ ಸಂಖ್ಯೆ ಹೌದು. 2 ಗುಂಡ್ಲೆ 17 ವಿಭಾಜ್ಯ ಸಂಖ್ಯೆನೂ ಹೌದು. ಆಮೇಲೆ 35 ಹೌದು, 5 ಗುಂಡ್ಲೆ 7 ಇವೆರಡು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಹೌದು. ಆದ್ರೆ 33ಕ್ಕಿಂತಲೂ ಹೆಚ್ಚಾದ ಅತಿ ಚಿಕ್ಕ ವಿಭಾಜ್ಯ ಸಂಖ್ಯೆ ಇದಾಗ್ತದ. 30ಕ್ಕಿಂತಲೂ ದೊಡ್ಡದಿರ್ಬೇಕದು, ಸ್ವಲ್ಪ ಚಿಕ್ಕದಾಗಿರ್ಬೇಕು. ಅಂದ್ರೆ ಇವು ಹೌದೇ 30ಕ್ಕಿಂತಲೂ ದೊಡ್ಡದಾತು, ಇದು 30ಕ್ಕಿಂತಲೂ ಅತಿ ದೊಡ್ಡದಾತು, ಇದು 30ಕ್ಕಿಂತಲೂ ಸ್ವಲ್ಪ ಹೆಚ್ಚಾದದ್ದು ಅಂದ್ರೆ 33 ಮೊದಲು ಹಿಡಿಬೇಕು. ಅಂದ್ರೆ 30ಕ್ಕಿಂತ ಹೆಚ್ಚಾದ ಅತಿ ಚಿಕ್ಕ ವಿಭಾಜ್ಯ ಸಂಖ್ಯೆ ಅಂತ. ಅದಕ್ಕೆ 30ಕ್ಕಿಂತಲೂ ಸ್ವಲ್ಪ ಅವಿಭಾಜ್ಯ ಸಂಖ್ಯೆ ಭಾಗಿಸಲ್ಪಡುವ ವಿಭಾಜ್ಯ ಸಂಖ್ಯೆ ಏನಂತಾರೆ? 30ಕ್ಕಿಂತ ಹೆಚ್ಚಾದ ಚಿಕ್ಕ ವಿಭಾಜ್ಯ ಸಂಖ್ಯೆ ಯಾವುದಪ್ಪ ಅಂದ್ರೆ 33. ಇದನ್ನು ಉತ್ತರ ಹಾಕ್ರಿ. ಅಂದರೆ ನಿಮಗೆ ಇದು ಅರ್ಥ ಆಗ್ತದೆ. ಎರಡು ಸಂಖ್ಯೆಗಳ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧದ 30ಕ್ಕಿಂತಲೂ ಸ್ವಲ್ಪ ದೊಡ್ಡದು ಹೆಚ್ಚಾದ ಅಂದಾನ. ಅತಿ ದೊಡ್ಡದಾದ ಅಂದ್ರೆ 35 ಹಾಕ್ರಿ. ಮಧ್ಯದಲ್ಲಿ ಅತಿ ಸ್ವಲ್ಪ ಹೆಚ್ಚಾದ, ಅತಿ ಹೆಚ್ಚಾದ,
ಅತಿ ಗರಿಷ್ಠ, ಸ್ವಲ್ಪ ಹೆಚ್ಚಾದ, 30ಕ್ಕಿಂತಲೂ ಸಮೀಪ, ಹೆಚ್ಚಾದ, ಅತಿ ಹೆಚ್ಚಾದ. ಇವುಗಳಲ್ಲಿ ಎರಡು ಅವಿಭಾಜ್ಯಗಳ ಗರಿಷ್ಠ ಗುಣಲಬ್ಧ ವಿಭಾಜ್ಯ ಸಂಖ್ಯೆ ಯಾವುದು? 35. ಯಾವ ಪ್ರಶ್ನೆನ ಹೆಂಗೆ ಬರೀತಾರೆ ಹೇಳಿಕ್ಕಾಗುದಿಲ್ಲ. ತಿಳಿತಲ್ಲ ನಿಮಗೆ? ಎರಡು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ 33, 30ಕ್ಕಿಂತಲೂ ಹೆಚ್ಚಾದ ಮತ್ತು ಅತಿ ಚಿಕ್ಕ ವಿಭಾಜ್ಯ ಸಂಖ್ಯೆ. ಇವೆಲ್ಲ ವಿಭಾಜ್ಯ ಸಂಖ್ಯೆಗಳು ಚಿಕ್ಕ ವಿಭಾಜ್ಯ ಸಂಖ್ಯೆ ಇದೆ ಆಗ್ತದೆ. ಉತ್ತರ ಬೇಕು ಹಾಕಿಬಿಡ್ರಿ. ಸರಿಯಾಗಿ ಬರ್ಕೊಳ್ರಿ ಅದ